ಸೌರಮಂಡಲದ ಕೇಂದ್ರಬಿಂದು ನಿರಂತರ ವೈದಿಕ ಸಮ್ಮಿಳನಕ್ಕೆ ಒಳಪಟ್ಟ ಬಿಸಿ ಅನಿಲದ ಬೃಹತ್ ಗೋಳ. ಅದರ ಕೇಂದ್ರದಲ್ಲಿ ವೈದಿಕ ಸಮ್ಮಿಳನದ ಮೂಲಕ 4 ಜಲಜನಕದ ಪರಮಾಣುಗಳು ಸೇರಿ ಒಂದು ಹೀಲಿಯಂ ಆಗಿ ಮಾರ್ಪಾಡಾಗಿ ಅಪಾರ ಪ್ರಮಾಣದ ದ್ರವ್ಯವು ಉಷ್ಣ ಶಕ್ತಿಯಾಗಿ ಹೊರಹೊಮ್ಮುವುದು ಐನ್ಸ್ಟೈನ್ ತತ್ವ E=mc² ಪ್ರಕಾರ. ನಮಗೆಲ್ಲ ಕಾಣುವ ಸೂರ್ಯನ ಭಾಗ ದ್ಯುತಿಗೋಳ, ಅದರ ಸುತ್ತಲೂ ಇರುವುದು ವರ್ಣಗೋಳ. ಇದನ್ನು ಸುತ್ತುವರೆದ ಹೊರಕವಚ ಕರೋನಾ. ವರ್ಣಗೋಳದಿಂದ ಕರೋನಾದೆಡೆಗೆ ಬಂದಂತೆ ಉಷ್ಣತೆ ದಿಢೀರನೆ 1000 ಪಟ್ಟು ಹೆಚ್ಚಿ 1 ರಿಂದ 3 ಬಿಲಿಯನ್ ಕೆಲ್ವಿನ್ ತಲುಪುತ್ತದೆ. ಸೂರ್ಯ ವಿವಿಧ ತರಂಗಾಂತರಗಳ ವಿಕಿರಣಗಳನ್ನು ಹೊರಸೂಸುತ್ತದೆ. ರೇಡಿಯೋ ತರಂಗಗಳಿಂದ ಮೊದಲುಗೊಂಡು ಎಕ್ಸ್ರೇ ವರೆಗಿನ ಈ ವಿಕಿರಣಗಳು ಜಲಜನಕ ಮತ್ತು ಹೀಲಿಯಂಗಳ ಅಯಾನುಗಳಿಂದ ಕೂಡಿರುತ್ತವೆ. ಸೂರ್ಯನಿಂದ ಹೊಮ್ಮುವ ಈ ಎಲ್ಲ ವಿದ್ಯುದಾವಿಷ್ಟ ಕಣ ಪ್ರವಾಹವನ್ನು ಸೌರಮಾರುತ ಎನ್ನುತ್ತಾರೆ. ಸೂರ್ಯ ಸೌರಮಂಡಲವನ್ನಾವರಿಸಿರುವ ಅಂತರ್ಗ್ರಹ ಕಾಂತೀಯ ಕ್ಷೇತ್ರದ ಮೂಲವೂ ಹೌದು. ಸೌರಮಾರುತ ಮತ್ತು ಪ್ಲಾಸ್ಮಾ ಕಣಗಳಿಂದ ಭೂಮಿಯ ಸಮೀಪ ಕ್ಷೇತ್ರದಲ್ಲಿ ಉಂಟಾಗುವ ವಿವಿಧ ಪರಿಣಾಮಗಳ ಫಲವೇ ಅಂತರಿಕ್ಷ ವಾತಾವರಣ. ಸೂರ್ಯನ ಮೇಲಿನ ಸಮ್ಮಿಳನ ಚಟುವಟಿಕೆಗಳು ಅಧಿಕವಾದ ಸಂದರ್ಭಗಳಲ್ಲಿ ಕೊರೋನಾ ದ್ರವ್ಯ ಉತ್ಸರ್ಜನ ಪ್ರಮಾಣ, ಸೌರಜ್ವಾಲೆಯ ಉತ್ಸರ್ಜನಗಳ ಸಂಖ್ಯೆ, ಆವರ್ತನ ಹಾಗೂ ಪ್ರಮಾಣವು ಗಣನೀಯವಾಗಿ ಹೆಚ್ಚುತ್ತದೆ. ಈ ಸಂದರ್ಭಗಳಲ್ಲಿ ಆಧುನಿಕ ನಾಗರಿಕತೆಯ ಸವಲತ್ತುಗಳಾದ ಅಂತರಿಕ್ಷ ಉಪಕರಣಗಳು, ಸಂವಹನ ವ್ಯವಸ್ಥೆ, ಪಥ ನಿರ್ವಹಣೆ ಜೊತೆಗೆ ಭೂಮಿಯ ಮೇಲಿನ ವಿದ್ಯುತ್ ಜಾಲ ಆಪತ್ತಿಗೆ ಸಿಲುಕಬಹುದು. ಹಾಗಾಗಿ ಸೂರ್ಯನ ವಿದ್ಯಮಾನಗಳ ಅಧ್ಯಯನವು ಕೇವಲ ಸೂರ್ಯನ ಬಗೆಗಿನ ರಹಸ್ಯಗಳನ್ನು ತಿಳಿಯಲಷ್ಟೇ ಅಲ್ಲದೆ ಭೂಮಿ ಮತ್ತು ಅಂತರಿಕ್ಷ ಸಂರಕ್ಷಣೆಗೆ ಅವಶ್ಯಕವಾಗಿದೆ. ಗುರುತ್ವಾಕರ್ಷಣೆಗೆ ಒಳಪಟ್ಟ 2 ಕಾಯಗಳ ನಡುವೆ ಪರಸ್ಪರ ಗುರುತ್ವಾಕರ್ಷಣೆಯ ಫಲಿತ ಹಾಗೂ ಕೇಂದ್ರಾಭಿಗಾಮಿ ಬಲಗಳ ಸಮತೋಲನವಿರುವ 5 ತಾಣಗಳು ಇರುತ್ತವೆ. ಇವನ್ನು ಲೆಗ್ರಾಂಜೆ ಬಿಂದುಗಳೆಂಬುದು. ಸೂರ್ಯ ಮತ್ತು ಭೂಮಿಯ ನಡುವೆ ಇರುವ ಮೊದಲ ಲೆಗ್ರಾಂಜೆ ಬಿಂದು L1 ಸೂರ್ಯನ ಅಧ್ಯಯನಕ್ಕೆ ಸೂಕ್ತ ತಾಣ. L1 ಭೂಮಿ ಸೂರ್ಯನ ನಡುವೆ ಭೂಮಿಯಿಂದ 1.5 ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರದಲ್ಲಿರುತ್ತದೆ. ಈ ತಾಣದಿಂದ ಸೂರ್ಯನನ್ನು ನಿರಂತರ ವೀಕ್ಷಿಸುತ್ತಾ ಅದರ ಬದಲಾವಣೆಗಳನ್ನು ಗಮನಿಸುವುದಲ್ಲದೆ ವಿದ್ಯುದಾವಿಷ್ಟ ಕಣಗಳ ಅಧ್ಯಯನ ಮತ್ತು ಅಂತರಗ್ರಹ ಕಾಂತೀಯ ಕ್ಷೇತ್ರದ ಅಧ್ಯಯನವೂ ಸಾಧ್ಯ. ಆದಿತ್ಯ L1 ಭಾರತದ ಮೊದಲ ಸೂರ್ಯ ವೀಕ್ಷಕ ಗಗನನೌಕೆ. ಇದು ಸೂರ್ಯನ ವಿವಿಧ ತರಂಗಾಂತರದ ಶಕ್ತಿ ಉತ್ಸರ್ಜನೆ, ಸ್ಥಾನೀಯ ವಿದ್ಯುದಾವಿಷ್ಟ ಕಣಗಳ ಮಾಪನ, ಕಾಂತೀಯ ಕ್ಷೇತ್ರ ಮಾಪನಕ್ಕಾಗಿ ನಿರ್ಮಿತವಾಗಿದೆ. ಆದಿತ್ಯ L1 ಹ್ಯಾಲೋ ಸ್ಥಳಾಂತರ ಪಥದ ವಿನ್ಯಾಸವು ಪರಿಪರಿಯ ಮಾರ್ಗಾನ್ವೇಷಣೆಯ ಆಧಾರದಲ್ಲಿ ರೂಪಿತವಾಗಿದೆ. ಭೂಮಿಯ ಕಡೆಗಿನ ವಿವಿಧ ಸ್ಥಿರ ಮಾರ್ಗಗಳನ್ನು ಹಿಮ್ಮುಖವಾಗಿ ಪ್ರಸರಣದ ಮೂಲಕ ಕಂಡುಹಿಡಿಯಲಾಗಿದೆ. ಇವುಗಳಲ್ಲಿ ಒಂದು ಮಾರ್ಗವು ಭೂಮಿಯಿಂದ L1 ಕಡೆಗೆ ತೆರಳಲು ಬೇಕಾದ ನಿಯತಾಂಕಗಳನ್ನು ಪ್ರತಿಬಿಂಬಿಸುವ ಕಾರಣ ಆ ಪಥವನ್ನು ಆದಿತ್ಯ L1 ಅಭಿಯಾನಕ್ಕೆ ಆಯ್ಕೆ ಮಾಡಲಾಗಿದೆ. ಸೂರ್ಯನ ವ್ಯವಸ್ಥಿತ ಅಧ್ಯಯನ ನಡೆಸಲೆಂದು ಆದಿತ್ಯ L1 7 ಉಪಕರಣಗಳನ್ನು ಹೊತ್ತೊಯ್ಯಲಿದೆ. ಸೂರ್ಯನ ಕರೋನಾ ದ್ರವ್ಯ ಉತ್ಸರ್ಜನ ಅಧ್ಯಯನಕ್ಕಾಗಿ ವಿಸಿಬಲ್ ಎಮಿಷನ್ ಲೈಟ್ ಕೊರೋನಾಗ್ರಾಫ್ VELC, ಸೌರಮಂಡಲದ ನೇರಳಾತೀತ ಕಿರಣಗಳ ಮತ್ತು ಸೌರ ವಿಕಿರಣ ವ್ಯತ್ಯಯಗಳ ಅಧ್ಯಯನಕ್ಕಾಗಿ ಸೋಲಾರ್ ಅಲ್ಟ್ರಾವಯಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್ ಸೂಟ್, ಸೌರಮಾರುತ, ಶಕ್ತಿಯುತ ಅಯಾನುಗಳು ಮತ್ತು ಅವುಗಳ ಶಕ್ತಿ ವಿತರಣೆಯ ಅಧ್ಯಯನಕ್ಕಾಗಿ ಆದಿತ್ಯ ವಿಂಡ್ ಪಾರ್ಟಿಕಲ್ ಎಕ್ಸ್ಪರಿಮೆಂಟ್ ಆಸ್ಪೆಕ್ಸ್ ಮತ್ತು ಪ್ಲಾಸ್ಮಾ ಅನಲೈಸರ್ ಪ್ಯಾಕೇಜ್ ಫಾರ್ ಆದಿತ್ಯ ಪಾಪಾ. ಸೌರ ಜ್ವಾಲೆಯಲ್ಲಿನ ಎಕ್ಸ್ರೇ ಕಿರಣಗಳ ಶಕ್ತಿಯ ವಿಸ್ತೃತ ಅಧ್ಯಯನಕ್ಕಾಗಿ ಸೋಲಾರ್ ಲೋ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಸೋಲೆಕ್ಸಸ್ ಹಾಗೂ ಹೈ ಎನರ್ಜಿ L1 ಆರ್ಬಿಟಿಂಗ್
ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಹೀಲಿಯೋಸ್. L1 ಬಿಂದುವಿನ ಸುತ್ತ ಅಂತರ್ಗತ ಕಾಂತೀಯ ಕ್ಷೇತ್ರ ಮಾಪನಕ್ಕಾಗಿ ಮ್ಯಾಗ್ನೆಟೋಮೀಟರ್ ಉಪಕರಣ. ಆದಿತ್ಯ L1 ನ ಈ ಎಲ್ಲ ಉಪಕರಣಗಳನ್ನು ದೇಶದ ವಿವಿಧ ಪ್ರಯೋಗಾಲಯಗಳು ದೇಶೀಯವಾಗಿ ಅಭಿವೃದ್ಧಿಪಡಿಸಿ ಈ ಉಪಕರಣಗಳು ನಿಖರವಾದ ದಿಗ್ದರ್ಶನ ಸಾಮರ್ಥ್ಯ ಹಾಗೂ ಸ್ಥಿರತೆಯನ್ನು ಅಪೇಕ್ಷಿಸುತ್ತವೆ. ಆದಿತ್ಯ L1 ವಿಶಿಷ್ಟ ಸಾಮರ್ಥ್ಯಗಳನ್ನು ಹೊಂದಿದೆ. ಸೂರ್ಯನ ವಲಯಗಳ ಸಮೀಪದ ಕೊರೋನಾ ದ್ರವ್ಯ ಉತ್ಸರ್ಜನೆಯ ಕ್ರಿಯಾಶೀಲತೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಉತ್ಸರ್ಜನೆಯ ವೇಗೋತ್ಕರ್ಷದ ಪ್ರಭಾವದ ಮಾಹಿತಿ ನೀಡುತ್ತದೆ. ಈ ಯೋಜನೆ ಸೌರಶಕ್ತಿಯ ವಿತರಣೆ, ಸೌರಗಾಳಿಯ ಹರಿವು ಮತ್ತು ದಿಕ್ಕಿನ ಮಾಹಿತಿಯನ್ನು ನೀಡುತ್ತದೆ. ಸೂರ್ಯನಿಂದಾಗಿ ಅಂತರಿಕ್ಷದಲ್ಲಾಗುವ ಬದಲಾವಣೆಗಳ ಮುನ್ಸೂಚನೆಯ ಮಾಹಿತಿ ಪಡೆಯಬಹುದಾಗಿದೆ. ಆದಿತ್ಯ L1 ಅನ್ನು PSLV ರಾಕೆಟಿನ ಮೂಲಕ ಶ್ರೀಹರಿಕೋಟದಿಂದ ಉಡಾವಣೆ ಮಾಡಲಾಯಿತು. PSLV ರಾಕೆಟ್ ಆದಿತ್ಯವನ್ನು ಭೂಕೇಂದ್ರಿತ ಕಕ್ಷೆಗೆ ಸೇರಿಸಿ ಹಂತ ಹಂತವಾಗಿ ಕಕ್ಷೆಯ ಅಪೋಜಿಯನ್ನು ಹೆಚ್ಚಿಸಲಾಗುವುದು. ಅಂತಿಮ ಹಂತದಲ್ಲಿ ಆದಿತ್ಯ ಭೂ ಗುರುತ್ವಾಕರ್ಷಣೆಯ ಪ್ರಭಾವದಿಂದ ವಿಮೋಚನೆಗೊಂಡು L1 ಬಿಂದುವಿನೆಡೆಗೆ ಸುದೀರ್ಘ ಪಯಣ ಬೆಳೆಸುವುದು. 4 ತಿಂಗಳ ಪಯಣದ ನಂತರ ಆದಿತ್ಯವನ್ನು L1 ಬಿಂದುವನ್ನು ಕೇಂದ್ರವಾಗಿಸುವ ಹ್ಯಾಲೋ ಕಕ್ಷೆಗೆ ಸೇರಿಸಲಾಗುವುದು. ಭಾರತದ ಮೊಟ್ಟಮೊದಲ ಸೂರ್ಯ ವೀಕ್ಷಿತ ಗಗನನೌಕೆ ಆದಿತ್ಯ L1 ಸೂರ್ಯನ ಬಗೆಗೆ ನೀಡುವ ಆಳ ಅರಿವಿನ ವಿಷಯಗಳೆಂದರೆ ಕೊರೋನಾದ ತಾಪ ಮತ್ತು ಸೌರಮಾರುತದ ವೇಗೋತ್ಕರ್ಷ, ಸೌರ ವಾತಾವರಣ ಕ್ರಿಯಾಶೀಲತೆ ಮತ್ತು ಪರಸ್ಪರ ಅವಲಂಬನೆ, ಸೌರಮಾರುತದ ವಿತರಣೆ ಮತ್ತು ಉಷ್ಣತೆಯ ಅಸಮವರ್ತನೆ, ಕೊರೋನಾ ದ್ರವ್ಯ ಉತ್ಸರ್ಜನೆಯ ಉಗಮ ಮತ್ತು ಭೂ ಸಮೀಪದ ವಾತಾವರಣದ ಮೇಲಿನ ಪರಿಣಾಮ. ಈ ಎಲ್ಲ ಅಧ್ಯಯನಗಳ ಮೂಲಕ ಸ್ವಲ್ಪ ಸಮೀಪ ಹೋಗಿ ಆ ಪರಾಕ್ರಮಿಯ